Welcome to SK1208 Studio. ಶ್ರೀ ಆಂಜನೇಯ ಸ್ವಾಮಿಯ ಕತೆಗೆ ಹೋಗುವ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಕತೆ ತಕ್ಷಣ ನೋಡೋದಕ್ಕೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಒಂದು ದಟ್ಟ ಕಾಡು. ಆ ಕಾಡಿನಲ್ಲಿ ಎಷ್ಟೋ ಪ್ರಾಣಿಗಳು ವಾಸಿಸಿದ್ದವು. ಆ ಪ್ರಾಣಿಗಳಲ್ಲಿ ಒಂದು ಹುಲಿ. ಆದರೆ ಅದು ಸಾಮಾನ್ಯ ಹುಲಿಯಲ್ಲ, ರಾಮನ ಭಕ್ತನಾಗಿತ್ತು. ಹುಲಿ ವಾರಕ್ಕೆ ಒಂದು ಸಲ ಮಾತ್ರ ಪ್ರಾಣಿಗಳನ್ನು ಕೊಂದು ತಿಂದು ಉಳಿದ ದಿನಗಳಲ್ಲಿ ರಾಮನ ಜಪ ಮಾಡುತ್ತಾ ಬದುಕುತ್ತಿದ್ದಿತ್ತು. ಹೀಗೆ ಕಾಲ ಕಳೆಯುತ್ತಾ ಒಂದು ದಿನ ಒಬ್ಬ ಬೇಟೆಗಾರನ ಬಾಣದಿಂದ ಹುಲಿಗೆ ಕಾಲಿಗೆ ಭಾರೀ ಗಾಯವಾಯಿತು. ಗಾಯದ ಕಾರಣ ವಾರಕ್ಕೊಮ್ಮೆ ಮಾಡುವ ಆಹಾರವನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಇನ್ನು ನಾನು ಸಾಯುವುದೇ ಎಂದು ಅಳುತ್ತಿದ್ದ ಹುಲಿ ಕಣ್ಣೀರಿನಿಂದ ಪ್ರಾರ್ಥಿಸಿತು. ಓಹೋ ಶ್ರೀರಾಮ, ಜಯರಾಮ, ಜಾನಕಿರಾಮ, ನನ್ನನ್ನು ಕರುಣಿಸು, ನನ್ನನ್ನು ಬದುಕಿಸು, ನಿನ್ನ ದಿವ್ಯ ದರ್ಶನ ಕೊಡು ಎಂದು ಬೇಡಿಕೊಂಡಿತು. ಥಕಿಸಿಕೊಂಡು ಮಲಗಿದ ಹುಲಿಗೆ ಕನಸಿನಲ್ಲಿ ಒಂದು ಸೂರ್ಯ ಕಿರಣದಂತೆ ದಿವ್ಯ ರೂಪ ಕಾಣಿಸಿತು. ಅಲ್ಲಿ ಒಂದು ಶಬ್ದ, ಓ ಹುಲಿರಾಯ, ನೀನು ಹಿಂದಿನ ಜನ್ಮದಲ್ಲಿ ರಾಮರಾವಣರ ಯುದ್ಧದಲ್ಲಿ ರಾವಣನ ಪಕ್ಕ ನಿಂತು ಎಷ್ಟೋ ವಾನರ ಸೈನಿಕರನ್ನು ಸಂಹರಿಸಿದ್ದೆ. ಅವರ ಶಾಪವೇ ಎಂದು ನಿನಗೆ ರಾಮದರ್ಶನವಾಗದಿರುವುದು. ಇದಕ್ಕೆ ಪರಿಹಾರ, ಉತ್ತರ ದಿಕ್ಕಿನಲ್ಲಿ ಸತ್ತಿರುವ ವಾನರ ದೇಹವಿದೆ, ಅದನ್ನು ನೀನು ಮಣ್ಣು ಮಾಡಿ ಅದರ ಮೇಲೆ ರಾಮ ಎಂದು ಬರೆದು ಪೂಜಿಸು. 1 ತಿಂಗಳ ನಂತರ ಆ ಸ್ಥಳಕ್ಕೆ ಹೋದರೆ ಅದು ದಟ್ಟ ಹುತ್ತವಾಗಿ ಕಾಣಿಸುತ್ತದೆ. ಅದನ್ನು ನೀರಿನಿಂದ ಕರಗಿಸಿದರೆ ನಿನಗೆ ರಾಮನ ದರ್ಶನವಾಗುತ್ತದೆ. ಎದ್ದು ನೋಡಿದ ಹುಲಿಗೆ ಮನಸ್ಸಿಗೆ ನೆಮ್ಮದಿ ದೊರಕಿತ್ತು. ಅದು ಉತ್ತರ ದಿಕ್ಕಿಗೆ ಹೋಗಿ ಸತ್ತಿರುವ ವಾನರ ದೇಹವನ್ನು ಹುಡುಕಿತ್ತು. ಆದರೆ ಎಲ್ಲೆಡೆ ಹುಡುಕಿದರೂ ಸಿಗಲಿಲ್ಲ. ಅಂತಿಮವಾಗಿ ಹುಲಿ ರಾಮ ಎಂದು ಕೂಗಿದ ಕ್ಷಣ ಮೇಲಿಂದ ಒಂದು ಸತ್ಕೋತಿ ಅದು ಮುಂದೆ ಬಿತ್ತು. ಹುಲಿ ಕನಸಿನ ಮಾತಿನಂತೆ ಅದನ್ನು ಮಣ್ಣಿನಲ್ಲಿ ಮರ ಮಾಡಿ ರಾಮ ಎಂದು ಬರೆದು ಪೂಜಿಸಿತು. 1 ತಿಂಗಳ ನಂತರ ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ದಟ್ಟ ಹುತ್ತ ನಿರ್ಮಾಣವಾಗಿತ್ತು. ಅದನ್ನು ನೀರಿನಿಂದ ಕರಗಿಸಿದಾಗ ರಾಮನ ದಿವ್ಯ ದರ್ಶನ ದೊರಕಿತು. ಎಲ್ಲಿ ವಾನರ ದೇಹವಿರುತ್ತದೆ ಅಲ್ಲಿ ರಾಮನ ದರ್ಶನವಾಗುತ್ತದೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗೆ SK128 ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ.